ಸಂಪರ್ಕದಲ್ಲಿ ಇರಿ. ಇನ್ನು ಮತ್ತೊಂದು ಕಡೆ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಡ್ರಿಲ್ ಮಾಡಿರುವಂತದ್ದು ನಿನ್ನೆ ತಡರಾತ್ರಿ 2:30ವರೆಗೂ ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ಎಸ್ಐಟಿ ಅಧಿಕಾರಿಗಳು ತಡರಾತ್ರಿ 2:30ವರೆಗೂ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಗ್ಲೆಗುಡ್ಡ ಕಾಡಲ್ಲಿ ಈ ಅಭಿಷೇಕ್ ವಿಡಿಯೋ ಮಾಡಿದ್ದ. ಜಯಂತ್ನನ್ನ ಕರೆದೊಯ್ದು ವಿಡಿಯೋ ಮಾಡಿ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಬುರುಡೆ ಹುಡುಕಾಟ ನಡೆಯಿತು. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ತೆರಳಿದ್ರು. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಡೆದಿದೆ ನಿನ್ನೆ ರಾತ್ರಿ 2:30ವರೆಗೂ. ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆಗೆ ಒಳಪಡಿಸಿರೋದು ದಿನೇಶ್. ಈತನಿಂದ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ, ಈ ಒಂದು ವಿಚಾರಣೆ ಕೇಸ್ಗೆ ಯಾವ ರೀತಿ ಟ್ವಿಸ್ಟ್ ಕೊಟ್ಟಿದೆ ಅಥವಾ ಕೊಡಬಹುದು? ಶ್ರೀಪಾದ್, ಕೆಲವೊಂದು ಯೂಟ್ಯೂಬರ್ಗಳು ಕೂಡ ಎಸ್ಐಟಿ ಅವರನ್ನ ಕರೆದು ವಿಚಾರಣೆ ನಡೆಸಿರುವಂತದ್ದು. ಪ್ರಮುಖವಾಗಿ ಕೆಲವೊಂದು ಯೂಟ್ಯೂಬ್ ಚಾನೆಲ್ನವರಿಗೂ ಕೂಡ ಅವರನ್ನು ಕೂಡ ವಿಚಾರಣೆಗೆ ಬರುವಂತೆ ಎಸ್ಐಟಿ ತಿಳಿಸಿದ್ದಾರೆ. ನಿನ್ನೆ ಯೂಟ್ಯೂಬರ್ ಅಂದ್ರೆ ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂತ ಅಭಿಷೇಕ್ ಎನ್ನುವಂತವನನ್ನ ಕರೆದು ನಿನ್ನೆ ವಿಚಾರಣೆಗೆ ಒಳಪಡಿಸಿದ್ರು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಆತನಿಗೆ ಕೇಳಿದ್ರು. ಸುಮಾರು ರಾತ್ರಿ 2:30 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಮುಖವಾಗಿ ಆತ ಈ ಒಂದು ಪ್ರಕರಣದ ಸಂದರ್ಭದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದ. ಹಲವಾರು ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಸುಳ್ಳುಗಳನ್ನು ಕೂಡ ಹೇಳಿದ್ದ ಅನ್ನುವಂತ ಆರೋಪಗಳು ಕೂಡ ಆತನ ಮೇಲೆ ಇರುವಂತದ್ದು. ಅದರ ಜೊತೆಗೆ ಒಂದು ವಿಡಿಯೋದಲ್ಲಿ ಆತ ಬಂಗ್ಲಾಗುಡ್ಡ ಕಾಡಿಗೆ ಜಯಂತ್ ಹಾಗೂ ಮತ್ತೋರ್ವರನ್ನು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ವಿಡಿಯೋ ಮಾಡಿದ್ದ. ಜೊತೆಗೆ ಅಲ್ಲಿಯ ರಾತ್ರಿಯ ಸನ್ನಿವೇಶಗಳನ್ನು ಕೂಡ ಆತ ವಿಡಿಯೋ ಮಾಡಿದ್ದ. ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ಅದರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ತೋರಿಸಿದಂತಹ ಜಾಗದಲ್ಲೇ 11ರ ಮೇಲ್ಭಾಗದಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತಲ್ವಾ, ಅದು ಆತ ತೋರಿಸಿದಂತಹ ಜಾಗದಲ್ಲೇ ಇತ್ತು ಅನ್ನುವಂತ ಅನುಮಾನ. ಅದರ ಜೊತೆಗೆ ಆ ಒಂದು ಅಸ್ಥಿ ಪಂಜರವನ್ನ ಈತ ಮೊದಲು ನೋಡಿ ಆ ಬಳಿಕ ಅನಾಮಿಕ ವ್ಯಕ್ತಿಗೆ ಅಂದ್ರೆ ಚಿನ್ನಯ್ಯನಿಗೆ ಹೇಳಿದ್ದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಇದೆ. ಹೀಗಾಗಿ ಆತನನ್ನ ನಿನ್ನೆ ಕರೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಆ ಒಂದು ಅಸ್ಥಿ ಪಂಜರ ಏನಿದೆಯಲ್ಲ, ಅಂದ್ರೆ 11ರ ಮೇಲ್ಭಾಗದಲ್ಲಿ 14ನೇ ಪಾಯಿಂಟ್ ಅಂತ ಗುರುತಿಸಿದ್ರು. ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು. ಹೀಗಾಗಿ ಆ ಒಂದು ಅಸ್ಥಿ ಪಂಜರ ನಿನಗೆ ಮೊದಲೇ ಗೊತ್ತಿತ್ತು, ಅದನ್ನ ಮೊದಲೇ ನೋಡಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅದು ಒಂದು ರೀತಿಯಲ್ಲಿ ಅನುಮಾನ ಕೂಡ ಇದೆ. ಅಂದ್ರೆ ಆತ ಆ ಒಂದು ಅಸ್ಥಿ ಪಂಜರವನ್ನ ಮೊದಲೇ ಮೊದಲು ನೋಡಿ ಬಂದು ಆ ಬಳಿಕ ಚಿನ್ನಯ್ಯನಿಗೆ ಹೇಳಿದ್ದ. ಮರುದಿನ ಆತ ಚಿನ್ನಯ್ಯ ನೇರವಾಗಿ 11ನೇ ಪಾಯಿಂಟ್ ನಲ್ಲಿ ಉತ್ಖನದ ಬದಲಾಗಿ ಮೇಲ್ಭಾಗದಲ್ಲಿ ನಿಮ್ಗೆ ಮತ್ತೊಂದು ಪಾಯಿಂಟ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದ. ಆ ಸಂದರ್ಭದಲ್ಲಿ ಆ ಅಸ್ಥಿ ಪಂಜರ ಸಿಕ್ಕಿತ್ತು. ಹೀಗಾಗಿ ಅದನ್ನ ಈತನೇ ಹೇಳಿದ್ದ ಅನ್ನುವಂತ ಒಂದಷ್ಟು ಅನುಮಾನ ಇದೆ. ಹೀಗಾಗಿ ಆ ವಿಚಾರದಲ್ಲೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ ನಿನ್ನೆ ಒಳಪಡಿಸಿರುವಂತದ್ದು. ಆತನನ್ನ ಅದೇ ಅಸ್ಥಿ ಪಂಜರದ ವಿಚಾರವಾಗಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿರುವಂತದ್ದು. ನಿನ್ನೆ ರಾತ್ರಿ 2:30 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಮುಂದೆ ಅಗತ್ಯವಿದ್ರೆ ಮತ್ತೆ ವಿಚಾರಣೆಗೆ ಕರಿತೇವೆ, ಬರಲೇಬೇಕು ಅನ್ನುವಂತ ಖಡಕ್ ಸೂಚನೆಯನ್ನು ಕೂಡ ಅಭಿಷೇಕ್ಗೆ ನೀಡಿದ್ದಾರೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಸಂಪರ್ಕದಲ್ಲಿ ಇರಿ. ಇನ್ನು ಮತ್ತೊಂದು ಕಡೆ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಡ್ರಿಲ್ ಮಾಡಿರುವಂತದ್ದು ನಿನ್ನೆ ತಡರಾತ್ರಿ 2:30ವರೆಗೂ ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ಎಸ್ಐಟಿ ಅಧಿಕಾರಿಗಳು ತಡರಾತ್ರಿ 2:30ವರೆಗೂ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಗ್ಲೆಗುಡ್ಡ ಕಾಡಲ್ಲಿ ಈ ಅಭಿಷೇಕ್ ವಿಡಿಯೋ ಮಾಡಿದ್ದ. ಜಯಂತ್ನನ್ನ ಕರೆದೊಯ್ದು ವಿಡಿಯೋ ಮಾಡಿ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಬುರುಡೆ ಹುಡುಕಾಟ ನಡೆಯಿತು. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ತೆರಳಿದ್ರು. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಡೆದಿದೆ ನಿನ್ನೆ ರಾತ್ರಿ 2:30ವರೆಗೂ. ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆಗೆ ಒಳಪಡಿಸಿರೋದು ದಿನೇಶ್. ಈತನಿಂದ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ, ಈ ಒಂದು ವಿಚಾರಣೆ ಕೇಸ್ಗೆ ಯಾವ ರೀತಿ ಟ್ವಿಸ್ಟ್ ಕೊಟ್ಟಿದೆ ಅಥವಾ ಕೊಡಬಹುದು? ಶ್ರೀಪಾದ್, ಕೆಲವೊಂದು ಯೂಟ್ಯೂಬರ್ಗಳು ಕೂಡ
ಎಸ್ಐಟಿ ಅವರನ್ನ ಕರೆದು ವಿಚಾರಣೆ ನಡೆಸಿರುವಂತದ್ದು. ಪ್ರಮುಖವಾಗಿ ಕೆಲವೊಂದು ಯೂಟ್ಯೂಬ್ ಚಾನೆಲ್ನವರಿಗೂ ಕೂಡ ಅವರನ್ನು ಕೂಡ ವಿಚಾರಣೆಗೆ ಬರುವಂತೆ ಎಸ್ಐಟಿ ತಿಳಿಸಿದ್ದಾರೆ. ನಿನ್ನೆ ಯೂಟ್ಯೂಬರ್ ಅಂದ್ರೆ ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂತ ಅಭಿಷೇಕ್ ಎನ್ನುವಂತವನನ್ನ ಕರೆದು ನಿನ್ನೆ ವಿಚಾರಣೆಗೆ ಒಳಪಡಿಸಿದ್ರು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಆತನಿಗೆ ಕೇಳಿದ್ರು. ಸುಮಾರು ರಾತ್ರಿ 2:30 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಮುಖವಾಗಿ ಆತ ಈ ಒಂದು ಪ್ರಕರಣದ ಸಂದರ್ಭದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದ. ಹಲವಾರು ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಸುಳ್ಳುಗಳನ್ನು ಕೂಡ ಹೇಳಿದ್ದ ಅನ್ನುವಂತ ಆರೋಪಗಳು ಕೂಡ ಆತನ ಮೇಲೆ ಇರುವಂತದ್ದು. ಅದರ ಜೊತೆಗೆ ಒಂದು ವಿಡಿಯೋದಲ್ಲಿ ಆತ ಬಂಗ್ಲಾಗುಡ್ಡ ಕಾಡಿಗೆ ಜಯಂತ್ ಹಾಗೂ ಮತ್ತೋರ್ವರನ್ನು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ವಿಡಿಯೋ ಮಾಡಿದ್ದ. ಜೊತೆಗೆ ಅಲ್ಲಿಯ ರಾತ್ರಿಯ ಸನ್ನಿವೇಶಗಳನ್ನು ಕೂಡ ಆತ ವಿಡಿಯೋ ಮಾಡಿದ್ದ. ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ಅದರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ತೋರಿಸಿದಂತ ಜಾಗದಲ್ಲೇ 11ರ ಮೇಲ್ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತಲ್ವಾ, ಅದು ಆತ ತೋರಿಸಿದಂತ ಜಾಗದಲ್ಲೇ ಇತ್ತು ಅನ್ನುವಂತ ಅನುಮಾನ. ಅದರ ಜೊತೆಗೆ ಆ ಒಂದು ಅಸ್ಥಿಪಂಜರವನ್ನ ಈತ ಮೊದಲು ನೋಡಿ ಆ ಬಳಿಕ ಅನಾಮಿಕ ವ್ಯಕ್ತಿಗೆ ಅಂದ್ರೆ ಚಿನ್ನಯ್ಯನಿಗೆ ಹೇಳಿದ್ದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಇದೆ. ಹೀಗಾಗಿ ಆತನನ್ನ ನಿನ್ನೆ ಕರೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಆ ಒಂದು ಅಸ್ಥಿಪಂಜರ ಏನಿದೆಯಲ್ಲ, ಅಂದ್ರೆ 11ರ ಮೇಲ್ಭಾಗದಲ್ಲಿ 14ನೇ ಪಾಯಿಂಟ್ ಅಂತ ಗುರುತಿಸಿದ್ರು. ಅಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಹೀಗಾಗಿ ಆ ಒಂದು ಅಸ್ಥಿಪಂಜರ ನಿನ್ಗೆ ಮೊದಲೇ ಗೊತ್ತಿತ್ತು, ಅದನ್ನ ಮೊದಲೇ ನೋಡಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅದು ಒಂದು ರೀತಿಯಲ್ಲಿ ಅನುಮಾನ ಕೂಡ ಇದೆ. ಅಂದ್ರೆ ಆತ ಆ ಒಂದು ಅಸ್ಥಿಪಂಜರವನ್ನ ಮೊದಲೇ ಮೊದಲು ನೋಡಿ ಬಂದು ಆ ಬಳಿಕ ಚಿನ್ನಯ್ಯನಿಗೆ ಹೇಳಿದ್ದ. ಆ ಮರುದಿನ ಆತ ಚಿನ್ನಯ್ಯ ನೇರವಾಗಿ 11ನೇ ಪಾಯಿಂಟ್ ನಲ್ಲಿ ಉತ್ಖನದ ಬದಲಾಗಿ ಮೇಲ್ಭಾಗದಲ್ಲಿ ನಿಮ್ಗೆ ಮತ್ತೊಂದು ಪಾಯಿಂಟ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದ. ಆ ಸಂದರ್ಭದಲ್ಲಿ ಆ ಅಸ್ಥಿಪಂಜರ ಸಿಕ್ಕಿತ್ತು. ಹೀಗಾಗಿ ಅದನ್ನ ಈತನೇ ಹೇಳಿದ್ದ ಅನ್ನುವಂತ ಒಂದಷ್ಟು ಅನುಮಾನ ಇದೆ. ಹೀಗಾಗಿ ಆ ವಿಚಾರದಲ್ಲೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ ನಿನ್ನೆ ಒಳಪಡಿಸಿರುವಂತದ್ದು. ಆತನನ್ನ ಅದೇ ಅಸ್ಥಿಪಂಜರದ ವಿಚಾರವಾಗಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿರುವಂತದ್ದು. ನಿನ್ನೆ ರಾತ್ರಿ 2:30 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಮುಂದೆ ಅಗತ್ಯವಿದ್ರೆ ಮತ್ತೆ ವಿಚಾರಣೆಗೆ ಕರಿತೇವೆ, ಬರಲೇಬೇಕು ಅನ್ನುವಂತ ಖಡಕ್ ಸೂಚನೆಯನ್ನು ಕೂಡ ಅಭಿಷೇಕ್ಗೆ ನೀಡಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಸಂಪರ್ಕದಲ್ಲಿ ಇರಿ. ಮತ್ತೊಂದು ಕಡೆ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಡ್ರಿಲ್ ಮಾಡಿರುವಂತದ್ದು. ನಿನ್ನೆ ತಡರಾತ್ರಿ 2:30ವರೆಗೂ ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ಎಸ್ಐಟಿ ಅಧಿಕಾರಿಗಳು ತಡರಾತ್ರಿ 2:30ವರೆಗೂ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಗ್ಲೇಗುಡ್ಡ ಕಾಡಲ್ಲಿ ಈ ಅಭಿಷೇಕ್ ವಿಡಿಯೋ ಮಾಡಿದ್ದ. ಜಯಂತ್ನನ್ನ ಕರೆದೊಯ್ದು ವಿಡಿಯೋ ಮಾಡಿ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಬುರುಡೆ ಹುಡುಕಾಟ ನಡೆಯಿತು. ಬಂಗ್ಲೇಗುಡ್ಡದಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ತೆರಳಿದ್ರು. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಡೆದಿದೆ ನಿನ್ನೆ ರಾತ್ರಿ 2:30ವರೆಗೂ. ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆಗೆ ಒಳಪಡಿಸಿರೋದು ದಿನೇಶ್. ಈತನಿಂದ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ, ಈ ಒಂದು ವಿಚಾರಣೆ ಕೇಸ್ಗೆ ಯಾವ ರೀತಿ ಟ್ವಿಸ್ಟ್ ಕೊಟ್ಟಿದೆ ಅಥವಾ ಕೊಡಬಹುದು? ಶ್ರೀಪಾದ್, ಕೆಲವೊಂದು ಯೂಟ್ಯೂಬರ್ಗಳು ಕೂಡ ಎಸ್ಐಟಿ ಅವರನ್ನ ಕರೆದು ವಿಚಾರಣೆ ನಡೆಸಿರುವಂತದ್ದು. ಪ್ರಮುಖವಾಗಿ ಕೆಲವೊಂದು ಯೂಟ್ಯೂಬ್ ಚಾನೆಲ್ನವರಿಗೂ ಕೂಡ ಅವರನ್ನು ಕೂಡ ವಿಚಾರಣೆಗೆ ಬರುವಂತೆ ಎಸ್ಐಟಿ ತಿಳಿಸಿದ್ದಾರೆ. ನಿನ್ನೆ ಯೂಟ್ಯೂಬರ್ ಅಂದ್ರೆ ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂತ ಅಭಿಷೇಕ್ ಎನ್ನುವಂತವನನ್ನ ಕರೆದು ನಿನ್ನೆ ವಿಚಾರಣೆಗೆ ಒಳಪಡಿಸಿದ್ರು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಆತನಿಗೆ ಕೇಳಿದ್ರು. ಸುಮಾರು ರಾತ್ರಿ 2:30 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಮುಖವಾಗಿ ಆತ ಈ ಒಂದು ಪ್ರಕರಣದ ಸಂದರ್ಭದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದ. ಹಲವಾರು ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಸುಳ್ಳುಗಳನ್ನು ಕೂಡ ಹೇಳಿದ್ದ ಅನ್ನುವಂತ ಆರೋಪಗಳು ಕೂಡ ಆತನ ಮೇಲೆ ಇರುವಂತದ್ದು. ಅದರ ಜೊತೆಗೆ ಒಂದು ವಿಡಿಯೋದಲ್ಲಿ ಆತ ಬಂಗ್ಲಾಗುಡ್ಡ ಕಾಡಿಗೆ ಜಯಂತ್ ಹಾಗೂ ಮತ್ತೋರ್ವರನ್ನು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ವಿಡಿಯೋ ಮಾಡಿದ್ದ. ಜೊತೆಗೆ ಅಲ್ಲಿಯ ರಾತ್ರಿಯ ಸನ್ನಿವೇಶಗಳನ್ನು ಕೂಡ ಆತ ವಿಡಿಯೋ ಮಾಡಿದ್ದ. ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ಅದರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ತೋರಿಸಿ
ತೋರಿಸಿದಂತ ಜಾಗದಲ್ಲೇ 11ರ ಮೇಲ್ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತಲ್ವಾ, ಅದು ಆತ ತೋರಿಸಿದಂತ ಜಾಗದಲ್ಲೇ ಇತ್ತು ಅನ್ನುವಂತ ಅನುಮಾನ. ಅದರ ಜೊತೆಗೆ ಆ ಒಂದು ಅಸ್ಥಿಪಂಜರವನ್ನ ಈತ ಮೊದಲೇ ನೋಡಿದ್ದ, ಮೊದಲು ನೋಡಿ ಆ ಬಳಿಕ ಅನಾಮಿಕ ವ್ಯಕ್ತಿಗೆ ಅಂದ್ರೆ ಚಿನ್ನಯ್ಯನಿಗೆ ಹೇಳಿದ್ದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಇದೆ. ಹೀಗಾಗಿ ಆತನನ್ನ ನಿನ್ನೆ ಕರೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಆ ಒಂದು ಅಸ್ಥಿಪಂಜರ ಏನಿದೆಯಲ್ಲ, ಅಂದ್ರೆ 11ರ ಮೇಲ್ಭಾಗದಲ್ಲಿ 14ನೇ ಪಾಯಿಂಟ್ ಅಂತ ಗುರುತಿಸಿದ್ರು, ಅಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಹೀಗಾಗಿ ಆ ಒಂದು ಅಸ್ಥಿಪಂಜರ ನಿನ್ಗೆ ಮೊದಲೇ ಗೊತ್ತಿತ್ತು, ಅದನ್ನ ಮೊದಲೇ ನೋಡಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅದು ಒಂದು ರೀತಿಯಲ್ಲಿ ಅನುಮಾನ ಕೂಡ ಇದೆ. ಅಂದ್ರೆ ಆತ ಆ ಒಂದು ಅಸ್ಥಿಪಂಜರವನ್ನ ಮೊದಲೇ ನೋಡಿದ್ದ, ಮೊದಲು ನೋಡಿ ಬಂದು ಆ ಬಳಿಕ ಚಿನ್ನಯ್ಯನಿಗೆ ಹೇಳಿದ್ದ. ಮರುದಿನ ಆತ ಚಿನ್ನಯ್ಯ ನೇರವಾಗಿ 11ನೇ ಪಾಯಿಂಟ್ ನಲ್ಲಿ ಉತ್ಖನನದ ಬದಲಾಗಿ ಮೇಲ್ಭಾಗದಲ್ಲಿ ನಿಮ್ಗೆ ಮತ್ತೊಂದು ಪಾಯಿಂಟ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದ. ಆ ಸಂದರ್ಭದಲ್ಲಿ ಆ ಅಸ್ಥಿಪಂಜರ ಸಿಕ್ಕಿತ್ತು. ಹೀಗಾಗಿ ಅದನ್ನ ಈತನೇ ಹೇಳಿದ್ದ ಅನ್ನುವಂತ ಒಂದಷ್ಟು ಅನುಮಾನ ಇದೆ. ಹೀಗಾಗಿ ಆ ವಿಚಾರದಲ್ಲೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ ನಿನ್ನೆ ಒಳಪಡಿಸಿರುವಂತದ್ದು. ಆತನನ್ನ ಅದೇ ಅಸ್ಥಿಪಂಜರದ ವಿಚಾರವಾಗಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿರುವಂತದ್ದು. ನಿನ್ನೆ ರಾತ್ರಿ 2:30 ಗಂಟೆವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಮುಂದೆ ಅಗತ್ಯವಿದ್ರೆ ಮತ್ತೆ ವಿಚಾರಣೆಗೆ ಕರಿತೇವೆ, ಬರಲೇಬೇಕು ಅನ್ನುವಂತ ಖಡಕ್ ಸೂಚನೆಯನ್ನು ಕೂಡ ಅಭಿಷೇಕ್ಗೆ ನೀಡಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.